ಮಾಡ್ತೀರಿ ಈಗ? ಅವ್ರಿಗೆ ನಮಸ್ಕಾರ ರೀ ಸರ್ ಹಿಂಗ್ ಮಾಡಾತಾರ ಢೋಕಿ ನಮಸ್ಕಾರ ಮಾಡಿದ್ರು. ಫ್ಯಾಕ್ಟ್ರಿ ಅವ್ರು ಬಂದ MLA ಫ್ಯಾಕ್ಟ್ರಿಗಳದಾವು. ಏನ ನೀವು ಹೋಗಿ ಸಟ್ರೆ 14 ದಿನ ಫ್ಯಾಕ್ಟ್ರಿ ಕೊಟ್ಟಿಲ್ಲ, ನಿನ್ ಫ್ಯಾಕ್ಟ್ರಿ ಸಿದ್ ಮಾಡ್ತೀವಿ, ನಿನ್ನ ಮ್ಯಾಲ ಕ್ರಿಮಿನಲ್ ಕೇಸ್ ಮಾಡ್ತದೆ. ಯಾವ್ಯಾವ ಫ್ಯಾಕ್ಟ್ರಿ ಮ್ಯಾಗ FIR ಮಾಡಿ ಸರ್ ಹೇಳ್ರಲ್ಲ ಸರ್, ತಾಕತ್ತ ಹೇಳ್ರಿ ಸರ್ ತೋರಿ ಮಾಹಿತಿ ಹೇಳ್ರಿ. 14 ದಿನದಾಗ ಯಾವ ನೋಡ್ರಿ ಕಾನೂನು ನಿಮ್ಮದ, ನಮ್ಮದಲ್ಲ, ನಮ್ಗೇನು ಗೊತ್ತಿಲ್ಲ. ನೋಡಿ, ಇಷ್ಟು ಶುಗರ್ ಫ್ಯಾಕ್ಟ್ರಿ 27 ಶುಗರ್ ಫ್ಯಾಕ್ಟ್ರಿಗಳಿಗೆ ಸರ ನೋಟಿಸ್ ಕೊಡ್ತೀರಿ ತಿಂದು ಹೋಗ್ತಾವ. ಯಾವ ನೋಟಿಸ್ ಸ್ಕೀಮ್ ಅಂತ ಹೇಳ್ರಲ್ಲ. ನೀವು ಅವ್ರ ಮ್ಯಾಗ ಯಾವ ಫ್ಯಾಕ್ಟ್ರಿ ಮ್ಯಾಗ FIR ಮಾಡ್ಸರಿ ಹೇಳ್ರಿ ನಮ್ಗ. ಅವ್ರ ಮ್ಯಾಗ FIR ಮಾಡ್ಸರಿ, ಇವತ್ತು ನಾವು ಎದ್ದು ಹೋಗ್ಬಿಡ್ತೀವಿ. ಇಲ್ಲ ಅಂದ್ರೆ ನಮ್ ಜೋಡಿ ಕೊಡ್ಬೇಕು ಸರ್, ನಿಮ್ ಕಮಿಷನರ್ ಬರ್ಬೇಕು, ಸುಗರ್ ಮಂತ್ರಿನೂ ಬರ್ಬೇಕು. ಹೌದಲ್ರಿ ಅಧ್ಯಕ್ಷರ? ಏನ್ ಅನುಮಾನ ಇಲ್ಲ. ಇಲ್ಲ ಅಂದ್ರೆ ಅವ್ರೆಲ್ಲ ಬಿಲ್ ಕೊಡ್ಬೇಕು. ಅದೇನ್ ಅನುಮಾನ ಇಲ್ರಿ. ಇಲ್ಲ ರೊಕ್ಕನು ಕೊಡ್ಬೇಕು. ಯಾವ ಫ್ಯಾಕ್ಟ್ರಿ ಕೊಟ್ಟಿಲ್ಲ ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಮಾಡ್ಬೇಕು. ಇವತ್ತಾಗಬೇಕು. ನೀವು ನೋಡ್ರಿ, ಒಂದ್ ಹೇಳ್ತೀನಿ ಕೇಳ್ರಿ ಸರ್, ನಿಮ್ನ ಸ್ವಾಗತ ಮಾಡ್ತೀವಿ. ಎಲ್ಲ ನಿಮ್ಮಂತಿನ ಆಗೈತಿ, ಎಲ್ಲ ನಿಮ್ಮಂತಿನ ಆಗೈತಿ ಅಂತೇಳಿ ಯಾವ್ದೋ ಒಂದು ಹೇಳಿದ್ರಲ್ಲ, ಬೇರೆ ರಾಜ್ಯದ ಸುದ್ದಿ ಆದ್ರೆ ಇಲ್ಲೇ ಮಹಾರಾಷ್ಟ್ರದಾಗ 3,800 ರೂಪಾಯಿ ಕೊಟ್ಟದಾರ. ಆ ತರ ಕೊಡಿಸ್ತೀರಿ ನೀವು ಕಬ್ಬಿನ ಬಿಲ್ ರೈತರಿಗೆ? ನಮಗ ನೋಡ್ರಿ, ಅದನ್ನ ಬಿಡಕಲ್ರಿ. ಅವ್ರು ಹೇಳ್ತೀನಿ ಇದು ಬೇರೆ ರಾಜ್ಯ ಸುದ್ದಿ ಹೇಳ್ಯಾರ ನಮಗೀಗ. ನಮಗೇನ್ ಬೇಕಾಗಿ ಸರ ಬೇರೆ ರಾಜ್ಯ ಸುದ್ದಿ ಇಲ್ಲೇ ನೆರೆವೇರಿ ಅವ್ರು ನಾವು ಮಹಾರಾಷ್ಟ್ರ ಕರ್ನಾಟಕ CBI ಅವ್ರು ನಾವು ನಮಗೂ 3,800 ಕೊಡ್ಸರಿ. ನಿಮ್ ತಾಕತ್ ನಾವು ಸಭಾಸ್ಗೇರಿ ಹಾಕ್ತಿವಿ. ಹೌದಿಲ್ಲ? ಯಾವ್ದೋ ಉತ್ತರ ಪ್ರದೇಶದಾಗ ಯಾವ್ದೋ ಕಟ್ಟಿಲ್ಲ. ಅಲ್ಲಿ ರೈತರು ಏನಾರ ಚಡ್ಡಿ ಹಿಡಿಯುವಂತವ್ರು ಇದ್ರಂದ್ರೆ ಹಂಗಾಕತಿ. ಇಲ್ಲಿ ಚಡ್ಡಿ ಹಿಡಿಯೋಂತವ್ರಿಲ್ರಿ. ಪಗಾರ ಕೊಡ್ತೀವಿ. ಕರ್ನಾಟಕದ ಮುಖ್ಯಮಂತ್ರಿ ನಿಮ್ ಪಗಾರ ಕೊಡಂಗಿಲ್ಲ. ನಾವು ಕಟ್ಟಿ ತೆರಿಗೆ ಒಳಗೆ ಯಾರು SP ಇರ್ಬೋದು, DC ಇರ್ಬೋದು, ನಾವು ಕಟ್ಟಿ ತೆರಿಗೆ ಒಳಗೆ ನಿಮ್ ಪಗಾರ ಹಾಕಿ. ಒಬ್ಬ ಭಿಕ್ಷಿಕ್ ಅದಾನಂದ್ರ 15-18 ರೂಪಾಯಿ ಕೊಟ್ಟು ಕಡ್ಡಿ ಪೆಟ್ಟಿಗೆ ಒಂದ್ ಬಿಡಿ ಕಟ್ಟ ತಗೊಂಡ್ರ ಅದ್ರ ಟ್ಯಾಕ್ಸ್ ಹೋಗಿ ವಿಧಾನಸೌಧ ಬೆಳೆದೈತಿ. ಅವಾಗ ನಿಮ್ಗೆ ಪಗಾರ ಆಕತಿ. ಎಲ್ಲರೂ ಕೇಳ್ತೀವಿ ಪ್ರಜಾಪ್ರಭುತ್ವದಲ್ಲಿ. ನಿಮ್ ಕೆಲಸ ಏನ್ ಹೇಳ್ರಿ ಸರ್? ಈಗ ನೀವೇನ್ ಮಾಡಿದ್ರಿ? ಯಾವ್ಯಾವ ಫ್ಯಾಕ್ಟ್ರಿಗೆ ಏನ್ ಮಾಡಿರಿ ಹೇಳ್ರಿ.